ನಾಳೆ ನಾಳಿದ್ದು ನೀಟಾಗಿ ಕೊಟ್ಟು ನಿಮ್ಗೆನ್ನೆಲ್ಲ ಕೇಳಿ ಆಮೇಲೆ CBIಗೆ ತಗೊಂಡೋಗಿ ಕೊಡ್ತೀವಿ. ಇನ್ನು ನಮ್ಮ ಹೋರಾಟ ಏನಂದರೆ CBIಗೆ ಹೋದ್ರೆ ಇದು ಈಚೆ ಬರೋಕ್ಕಾಗೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇದು ಈಚೆ ಬರಲ್ಲ. ನನಗೆ ಗೊತ್ತಿದೆ ಈ CBIಗೆ ಹೋಗಲಿಲ್ಲ ಅಂದರೆ ಇದ್ರ ಕತೆ ಏನೇನು ಆಗುತ್ತೆ ಅಂತ. ನೋಡಿ ಎಲ್ಲ ಬರ್ಕೊಟ್ಟವ್ರೆ, ಅಲ್ಲಿಂದ ಕಳ್ಸಾರೆ, ಕೋಮಲ್ಲಿಂದ ಕಳಿಸಿರೋದು ಇದು, ಇಂತಿಂಥದ್ದು ಮಾತಾಡ್ರಿ ಅಂತ. ಅವ್ರ ಹೆಸರು ಹೇಳಲ್ಲ. ಈ ಎಕ್ಸಾಮಿನೇಷನಲ್ಲಿ ಹಗರಣ ಮಾಡ್ಯವ್ರಿ ಅಂತ ಬರ್ಕೊಟ್ಟವ್ರೆ. ಯಾರ್ಯಾರಿಗೆ ಬೇಕಾದವ್ರಿಗೆ ಬರ್ಸೋದು. ಎಲ್ಲ ಬರ್ಸಿರೋದು ಎಲ್ಲಿ ಗೊತ್ತಾ? 312 TC ಪಾಳ್ಯ ಫ್ಲ್ಯಾಟಲ್ಲಿ ಎಕ್ಸಾಮಿನೇಷನ್ಗಳು ತಿದ್ದಿರೋದು ನೀನು. ಅವ್ರೆ ಡೈರಿ ಅವ್ರು ಬಳಕೆ ಕಳಿಸಿರೋದು. ಈಗ ಡೈರಿ ವರ್ಕ್ ಮಾಡೋರು ಅವ್ರ ಹೆಸರು ಹೇಳಲ್ಲ. ಏನೇನು ಹಗರಣ ಮಾಡಿ ಎಲ್ಲ ಕೊಡ್ತಾ ಇರೋದು ಅವರೇನೆ. ಇನ್ನು ಏನೇನು ಹೇಳೋರು ಅದನ್ನ ಹೇಳೋದು ಬೇಡ, ಆಮೇಲೆ ಹೇಳ್ತೀನಿ. ಇವಾಗ ಹೇಳಿದ್ರೆ ಅದೆಲ್ಲ ಹುಷಾರಾಗ್ಬಿಡ್ತಾರೆ. ಇದು ಬಾರಿ ಇಲ್ಲಿ ಇಟ್ಕೊತೀನಿ, ನಿಮಗೂ ಕೊಡಂಗಿಲ್ಲ. ನಿಮಗೆ ನಂಜೇಗೌಡ್ರೆ ಇನ್ನೊಂದು ನಿಮಗೆ ಕೊಡ್ತೀನಿ. ನೀ ಬರೋ ಎಲೆಕ್ಷನ್ನಲ್ಲಿ ನಾನೇ ಗೆದ್ದುಬಿಟ್ಟಿದ್ದೀನಿ, ಅದೇ ನನ್ನ ನೀನು ಗೆಲ್ಲಿಸ್ದಂತೆ. ನಿನ್ನನ್ನು ಹೆಂಗೆ ನಾನು ಎಲೆಕ್ಷನ್ನ ನಿನ್ನ ಜೊತೆ ಇಟ್ಕೊಂಡು ಮಾಡಿದೆ ಗೊತ್ತಾ? ಇವ್ರು ಪಂಚಾಯತಿಗೆ ದುಡ್ಡು ಬಿಟ್ಟರೆ ಇನ್ನು ಇಡೀ ತಾಲೂಕಲ್ಲಿ ಎಲ್ಕೂ ಸೇರಿಸೇ ಇಲ್ಲ ನಾನು. ನೀನು ನನ್ನ MLA ಮಾಡಿದೆ, ನಾನು ನಿನ್ನ ಡೈರೆಕ್ಟರ್ ಮಾಡಿದ್ದು. ನನ್ನ ಚಪ್ಪಲಿಯಲ್ಲಿ ನಾನು ಹೊಡ್ಕೋಬೇಕು ಇವತ್ತು. ಇಷ್ಟಕ್ಕೂ ಕಾರಣ ನಾನೇ. ನಿನ್ನ ಹಾಲು ಕುಡಿಯೋಕೆ ಬಿಟ್ಟಿದ್ದೆ ನಾನು ಫಸ್ಟ್ ಹೋಗಿ. ಅವತ್ತು ಎಲ್ಲರೂ ಹೇಳಿದ್ರು ಬೇಡ, ಇದು ಬೇಡ, ನಂಜೇಗೌಡ ಸರಿಯಿಲ್ಲ, ಒಂದು ವಿಷ ಹಾವಿದ್ದಂಗೆ ಓದ್ ಕಡೆ ಎಲ್ಲ ಗಲೀಜು ತಿಂತಾನೆ ಅಂತ ಹೇಳಿದ್ರು. ಎಲ್ಲ ಲೀಡರ್ಸ್ ಹೇಳಿದ್ರು. ನಾನು ಹೇಳೋದು ನನ್ನ ಜೊತೆಯಲ್ಲಿದ್ದವನು ಕೇಳ್ಕೊಂತವನೆ ಅಂತ ಮೋಸ ಮಾಡಬಾರ್ದು ಅಂತ ಮಾಡಿದೆ. ನೀನು ನನ್ನ MLA ಮಾಡ್ದೆ, ನಾನು ನಿನ್ನ ಡೈರೆಕ್ಟರ್ ಮಾಡ್ದೆ. ನಾನು ನಿನಗೆ MLA ನಾನು ಸೋತಾಗ ನನಗೆ ಎಷ್ಟು ಬಂತು? ನೀನು ಇದ್ದಕ್ಕಿಂತ 2-3 ಸಾವಿರ ಜಾಸ್ತಿ ಒಟ್ಟು ಬಂತು. ನೀನು ಕರೆಕ್ಟಾಗಿ ಹೇಳ್ಕೊಂಡಿದ್ಯಾ. ನೀನು MLA ಮೆಟೀರಿಯಲ್ ಅಲ್ಲ, ನಾನು MLA ಆಗೋಕ್ಕೆ ಆಸೆನೇ ಇರೋಲ್ಲ ಅಂತೆಲ್ಲ ಕರೆಕ್ಟಾಗಿ ಹೇಳ್ಕೊಂಡಿದ್ಯಾ. ನಿನ್ನ ಕೈ ಸರ್ ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಯೋಗ್ಯತೆನೂ ಇಲ್ಲ ಗೊತ್ತೇ ಎಲ್ಲರಿಗೂ. ನೀನು MLA ಆಗಕ್ಕೆ ಕಾರಣ KH ಮುನಿಯಪ್ಪನವ್ರನ್ನ ಪಾದ ತೊಳೆದು ನೀರು ಕುಡಿಯೋದು ಹೋಗಿ, ಅವರಿಂದ ನೀನು ಆಗಿರೋದು. ಇಡೀ ಮುಸ್ಲಿಂ ಸಮುದಾಯ ಏನು ಮಾಲೂರಲ್ಲಿದೆ, ಈ 300-400 ಕೋಟಿ ಲೂಟಿ ಮಾಡಿರೋದಲ್ಲ ಅವ್ರಿಗಂಚು. ಅವ್ರು ಓಟ್ ಹಾಕಿರೋದು ನಿನಗ ಅಂತ. ಯಾರು ಓಟೇ ಹಾಕಲಿಲ್ಲ. ಕಾಂಗ್ರೆಸ್ ಪಾರ್ಟಿ B.Pharm ಕೊಡಿಸಿದಲ್ಲ KH ಮುನಿಯಪ್ಪನವರು, ಅವರಿಂದ ನೀನು MLA. ಇಲ್ಲ ಅಂದಿದ್ರಿ MLAನೂ ಇಲ್ಲ. ಓದ್ಸಲಿ ಬಿಟ್ಟು ಓಡಾಗಿದ್ದೆ. ZP ಎಲೆಕ್ಷನ್ ಬಿದ್ದ 3 ದಿನ ಗೇಟ್ ಹಾಕೊಂಡು ಓಡಾಗಿದ್ದೆ ನೀನು ಮನೆ ಬಿಟ್ಟು. ಕರೆಕ್ಟಾ? ಅದೇ ಪರಿಸ್ಥಿತಿ ನಿಂದು, ಅದೇ ಪರಿಸ್ಥಿತಿ ನಿಂದು. ಸುಮ್ಮನೆ ನಾನು ಮಾಡಿದೆ ಅಂತ ಹೇಳ್ತಾ ಇದ್ರೆ ಪ್ರತಿ ಸಲ ಬಂದು ಉಗಿಬೇಕಾಗ್ತಾನೆ ಇರ್ತದೆ. ನಾವು ನಿನ್ಕ ನಮಗೆ ಸಂಬಂಧ ಇಲ್ಲ. ನೀನು ಜೈಕಾರಗಳು ಇಕ್ಕೊಂಡು ನನ್ನ ಜೊತೆ ಓಡಾಡ್ತಾ ಇದ್ದಿದ್ದು ನಿಜ. ನೀನು ನಮ್ಮ ಹುಡುಗ ಅಂತ ಹೇಳ್ಬೇಕಾಗ್ತದೆ. ಆಮೇಲೆ ನಮ್ಮ ಹುಡುಗ ಎಲ್ಲ MLA ಆಗೇನೆ ಅಂತ ಹೇಳ್ಬೇಕಾಗ್ತದೆ. ನನ್ನ ಜೊತೆ ಜೈಕಾರಗಳು ಇಕ್ಕೊಂಡು ಓಡಾಡ್ತಾನೆ. ನನಗೆ ವಯಸ್ಸಾಗೈತೆ, ಗೌರವ ಕೊಡಬೇಕು, ಬೇಡ ಅಂತ ಎಷ್ಟು ತಡಿಯೋಣ? 7 ವರ್ಷ ಸರ್. ಆತನ MLA ಆದಾಗಿಂದ 7 ವರ್ಷ ಒಂದು ದಿನ ನಂಜೇಗೌಡ್ರೆ ಅಂತ ಪ್ರೆಸ್ ಮೀಟ್ ಮಾಡೋನಲ್ಲ ನಾನು. ಒಂದು ದಿನ ದುರಾಂಕಾರ, ಅದೇ ಈ ಕದ್ದಿರೋ ದುಡ್ಡು, ಅಂಬವ ಮದ ಬಂದಿಗೆ ಮಾತಾಡೋದು. ನಿಮ್ಮಲ್ಲಿ ಈ ಇದ್ರದ್ದು ಹೇಳೋರು ಯಾರ್ದು ಅಗಲಕೋಟೆದು ಇವಾಗ ಬಂದ್ಬಿಟ್ಟೈತಂತೆ, ಇವಾಗ ಗೊತ್ತಾಯ್ತಂತೆ. ಇಷ್ಟು ದಿನ ಗೊತ್ತಾಗಿಲ್ಲ. ಅಲ್ಲಿ ಟೈಟ್ ಆಯಿತು. ಕೃಷ್ಣ ಬೈರೇಗೌಡ್ರು ಎಕಡೆ ಎತ್ಕೊಂಡಿರ್ಬೇಕು. ನನ್ನ ಹೆಸರು ಹಾಳು ಮಾಡಿ ಹಿಂಗೆ ತತ್ತಾ ಇದ್ದಾನೆ ನನ್ನ ತಲೆಗೆ ಅಂತ ಹೇಳಿರ್ಬೇಕು. ಅದಕ್ಕಿವಾಗ ಈಗ ಅದು ಹೌದು ಮಾಡೋಣ, ಅಲ್ಲಿ ಸ್ಕೂಲ್ ಕಟ್ಟೋಣ. ಏನು ಸ್ಕೂಲ್ ಕಟ್ತೀನಿ? ಅಲ್ಲಿ ಸ್ಕೂಲಲ್ಲ, ಏನೂ ಕಟ್ಟಲ್ಲ. 240 ಎಕರೆನೂ ಉಳಿಸ್ತೀನಿ. ಈಗ 51 ಎಕರೆ ಅಲ್ಲ, 250 ಎಕರೆ 60 ಎಕರೆ ಏನಿದೆ ಅಷ್ಟು ಫ್ರಾಡೆ ಅದು. ಅದನ್ನೆಲ್ಲ ಉಳಿಸ್ತೀವಿ. ನೆಕ್ಸ್ಟ್ ಜನ್ರೇಷನ್ಗೆ ಉಳಿಸೋಣ. ಆ ಅಗಲಕೋಟೆ ಜಮೀನು ಈಗ ನೀವು ಕೇಳಬೇಕು, ಕೇಳಲ್ಲ ನೀವು. 250 ಇಷ್ಟು ದಿನ ಏನು ಮಾಡಿ ಅಂದರೆ ಲೆಟ್ರ್ ಬರ್ದಿರೋದಂತೆ. ಆ ಲೆಟ್ರ್ ಯಾರು? ತಹಶೀಲ್ದಾರ್. ಆ ಎಮ್ಮನ ಯಾವ ಡೇಟಿಗೆ ಬೇಕೋ ಸೀಲ್ ಹಾಕ್ಕೊಡ್ತಾಳೆ. ಇತ್ನಿಗೆ ಇವತ್ತು ಬರ್ದಿದ್ರು 2 ತಿಂಗಳ ಮೊದಲೇ ಅಂತ ಸೀಲ್ ಹಾಕ್ಕೊಡ್ತಾರೆ. ಎಲ್ಲಿಗೆ ತಂದಿಕ್ಕಿದ್ಯಾ? ಪಾಪ SP ಅವ್ರ ಹೆಸರು ಹೇಳಿ 50 ಲಕ್ಷ ವಸೂಲಿ ಮಾಡಿದಿರಿ. SP ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲೋ? ಆ ಕಾಂಪೌಂಡ್ ಹಾಕೋಕ್ಕೆ, ರೈತರನ್ನ ತಡೆಯೋಕ್ಕೆ ಅಗಲಕೋಟೆ ಜಮೀನಿಗೆ 50 ಲಕ್ಷ ವಸೂಲಿ ಮಾಡೋರು ಅಂತ ಜನಗಳು ಹೇಳ್ತಾವ್ರೆ. ಅದನ್ನು ಪರಿಶೀಲನೆ ಮಾಡ್ಬೇಕು. ಈಗ ನಾನು ಅದನ್ನ ಹೇಳ್ಬೇಕಂದ್ರೆ ಪ್ರೂಫ್ ಕೊಡ್ಬೇಕಲ್ಲ. ಜನ ಹೇಳಿದ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಕಾಂಪೌಂಡ್ ಹಾಕೋಕ್ಕೆ ಇರ್ರೆಗ್ಯುಲಾರಿಟೀಸ್ ಇದೆಯಲ್ಲ, ಕಾಂಪೌಂಡು, ರಾಜ್ ಕಾಲುವೆ ಇವನ್ನೆಲ್ಲ ಸೇರ್ಸಿ ಹಾಕೊಳ್ಳೋಕ್ಕೆ ಪೊಲೀಸವ್ರ ರಕ್ಷಣೆ. ಅಗಲಕೋಟೆಯವ್ರನ್ನ ಹೊಡೆಯೋಕ್ಕೆ, ಯಾರು ಕೆಂಸಂದ್ರದವ್ರನ್ನ ಓಡಿಸೋಕ್ಕೆ, ಬಯಡ್ಸೋಕ್ಕೆ. ಕಣ್ಣು ನಿಮಗೆ ಇದು ಒಂದು ಓಪನ್ ರೋಡ್ ರಾಬರಿ ಇದ್ದಂಗೆ ಇದು.
ಪಾಪ ಎಸ್ ಪಿ ಅವ್ರು ಒಳ್ಳೆಯವ್ರು ಇದ್ದಂಗಿದ್ದಾರೆ, ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನೀವು ತಿಳಿಸ್ರಿ. ಎಸ್ ಪಿ ಅವ್ರಿಗೆ ನಿಮ್ಮ ಮುಖಾಂತರ ತಿಳಿಸ್ತೀನಿ, ಇವ್ರೇನೋ ಮಾಡಿದ್ದಾರೆ, ನಿಜಾನ ಸುಳ್ಳ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಸುಮ್ಮನೆ ಇದ್ರೆ ಹೋಗಿ ಸುಮ್ಮನೆ ಪೊಲೀಸ್ ಅವರು ಅಡ್ಡ ಬರ್ತಾರ? ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗೋದು ಅದಕ್ಕೆ ಅಡ್ಡ ಹಾಕಕ್ಕೆ. ಯಾರು ಓಂ ಪ್ರಕಾಶ್ ಗೌಡ ಅಯ್ಯಪ್ಪಂಗೆ ಹೇಳಿದ್ವಿ, ಪೊಲೀಸ್ ಅವ್ರು ಕೆಲಸ ಮಾಡ್ರಪ್ಪ, ಇವೆಲ್ಲ ಜಾಸ್ತಿ ದಿನ ಇರಲ್ಲ, ತಲೆಗೆ ಬರ್ತದೆ. ಏನೋ ಅವ್ರವ್ರ ಸಣ್ಣ ಪಣ್ಣ ಕೆಲಸ ಮಾಡ್ಕೊಂಡು ದಿನಾ ಮನೆಗೆ ತೊಳೆಯಕ್ಕೆ ಹೋಗ್ಬಿಟ್ರೆ ಹೆಂಗೆ? ಕಾಂಗ್ರೆಸ್ ಏಜೆಂಟ್ ಅಂತ ಹೇಳ್ಬಾರ್ದು, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಮಾನ. ಸಮಸ್ತ ಕಾಂಗ್ರೆಸ್ ಮುಖಂಡರುಗಳೇ ಜಿಲ್ಲೆಯವ್ರಿಗೆ ಮನವಿ ಮಾಡ್ತೀನಿ, ನಮಗೆ ಪಾರ್ಟಿ ಮೇಲೆ ಮಾತಾಡ್ತೀವಿ ಹೊರ್ತು ವೈಯಕ್ತಿಕವಾಗಲ್ಲ. ಈತನ್ನ ಫಸ್ಟ್ ರಿಸೈನ್ ಮಾಡಿಸಿ ಉಗಿದು ಓಡಿಸಿ, ಇಲ್ಲಾಂದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆಲ್ಲ ಇಲ್ಲಲ್ಲ ಸುತ್ತಮುತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಸಮಸ್ತ ಕಾಂಗ್ರೆಸ್ ಅಲ್ಲಿ ಮನವಿ ಮಾಡ್ತೀನಿ, ಆಸ್ ಎ ಪಾರ್ಟಿ ವಿಲ್ ಫೈಟ್. ಬಟ್ ಈ ಥರನಾ? ಇಷ್ಟು ಲೂಟಿ ನೋಡ್ಕೊಂಡು ನೀವು ಸಪೋರ್ಟ್ ಮಾಡಿದ್ರೆ ಏನು ನೈತಿಕತೆ ಇರ್ತದೆ? ಎಷ್ಟು ಜನ ಸೀನಿಯರ್ಸ್ ಇದ್ದಾರೆ, ಜಯಸಿಂಹ ಅವರು ಇದ್ದಾರೆ, ಡೈರೆಕ್ಟರ್ಸು, ಇನ್ನೂ ಒಳ್ಳೊಳ್ಳೆಯವರು ಇದ್ದಾರೆ. ಯಾರನ್ನಾರು ಮಾಡ್ರಿ, ಈ ಗಬ್ಬನ್ನ ತೊಳಿರಿ. ಇಷ್ಟೆಲ್ಲ ಆರೋಪಗಳು ಬಂದ್ರು ಎಲ್ಲ ಸುಮ್ಮನೆ ಕೂತಿದ್ದೀರಿ ಅಂದರೆ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ರೈತರ ದುಡ್ಡು ತಿನ್ನಕ್ಕೆ, ದಲಿತರ ದುಡ್ಡು ತಿನ್ನಕ್ಕೆ, ಬಡವರ ದುಡ್ಡು ತಿನ್ನಕ್ಕೆ, ಮಹಿಳೆಯರ ದುಡ್ಡು ತಿನ್ನಕ್ಕೆ ಕಾಂಗ್ರೆಸ್ಸು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದೇ ಇದು ಪ್ರೂಫ್ ಆಗ್ತದೆ. ದಯವಿಟ್ಟು ಇದನ್ನು ಫಸ್ಟ್ ಕೆಳಗಿಳಿಸಿ, ನಿಮ್ಮಲ್ಲಿ ಮನವಿ ಮಾಡ್ತೀನಿ.